ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸ್ನೇಹ ಅಂತ. ಇವತ್ತು ನಾನು ನಿಮ್ಮ ಜೊತೆ ನಂದು ಬ್ಯೂಟಿಫುಲ್ ಮೆಮೊರೀಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ ನಂದು ಸೀಮಂತದ ಮೆಮೊರೀಸು. ಸೊ ನನ್ನ ಸೀಮಂತ ಆಗಿದ್ದು ಲಾಸ್ಟ್ ಇಯರು 2019 ಜಾನ್ವರಿಯಲ್ಲಿ ನನ್ನ ಸೀಮಂತ ಆಗಿದ್ದು. ನೋಡಿ, ಈ ಬೋರ್ಡ್ನ ಬೇಬಿ ಶವರ್ ಅನ್ನೋ ಬೋರ್ಡ್ನ ನಾನೇ DIY ಮಾಡಿರೋದು. ಆ್ಯಂಡ್ ಈ ಶೋ ಪೀಸ್ನು ಅಷ್ಟೇ ಸೆಂಟರ್ ಪೀಸ್ ಆಗಿ ನಾನು ಏನಾದರೂ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಬೇಬಿ ಗರ್ಲ್ ಅಂತ ಮುಂಚೆ ಗೊತ್ತಿರೋದ್ರಿಂದ ನಾನು ಈ ಥರ ಬಾರ್ಬಿದು ಒಂದು ಸೆಂಟರ್ ಪೀಸ್ ರೆಡಿ ಮಾಡಿದ್ದೆ. ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲೇ ನಾವು ಒಂದು ಪಾರ್ಟಿ ಹಾಲ್ ಅಂತ ಇರುತ್ತೆ. ಆ ಪಾರ್ಟಿ ಹಾಲ್ನ ಬುಕ್ ಮಾಡಿಬಿಟ್ಟು ನಾವು ಹಿಂದಿನ ದಿನನೇ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ವಿ. ಹಿಂದಿನ ದಿನ ನೈಟ್ ಎಲ್ಲ ಡೆಕೋರೇಷನ್ಸ್ ಮಾಡಿದ್ವಿ. ನಾನು ನಮ್ಮ ಮಮ್ಮಿ ನನ್ನ ಹಸ್ಬೆಂಡ್ 3 ಜನ ಎಲ್ಲ ಡೆಕೋರೇಷನ್ಸ್ ಮಾಡಿದ್ವಿ. ಮತ್ತು ಅಡುಗೆನೂ ಅಷ್ಟೇ ನಮ್ಮ ಮಮ್ಮಿನೇ ಎಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ದು. ತುಂಬ ವೆರೈಟೀಸ್ ಫುಡ್ ಪ್ರಿಪೇರ್ ಮಾಡಿದರು. ಅವತ್ತಿನ ದಿನ ಫುಡ್ ಎಲ್ಲ ತುಂಬ ಜನ ಇಷ್ಟಪಟ್ಟರು. ಮತ್ತು ಇಲ್ಲಿ ಹಾರಗಳೆಲ್ಲ ಸಿಗಲ್ಲ. ಸೊ ನಾನೇ ರೋಸ್ನೆಲ್ಲ ತಂದುಬಿಟ್ಟು ರೋಸ್ ಪೆಟಲ್ಸ್ ಎಲ್ಲ ಕಟ್ ಮಾಡಿ ಹಿಂದಿನ ದಿನ ನೈಟ್ ನಾನು ಈ ಥರ ಹಾರ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡೇ ನನಗೆ ನೇಲ್ ಪಾಲಿಶ್ ಹಚ್ತಾ ಇದ್ದಾರೆ. ರೂಮ್ ಡೆಕೋರೇಷನ್ ಎಲ್ಲ ನಾವು 3 ಜನ ಮಾಡಿದ್ದು. ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬಂದಿದ್ದರು. ನಾವು 4 ಜನ ಸೇರಿಕೊಂಡು ರೂಮ್ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಡೆಕೋರೇಷನ್ ಮಾಡಿದ್ವಿ, ಹೇಗಾಗಿದೆ ಅಂತ. ಆ್ಯಂಡ್ ಇಲ್ಲಿ US ಅಲ್ಲಿ ಯಾವ ಬೇಬಿ ಅಂತ ಮುಂಚೆನೇ ಹೇಳ್ತಾರೆ ನಮಗೆ. ಇಲ್ಲ ನಮ್ಗೆ ಬೇಡ, ನಮಗೆ ಸೀಕ್ರೆಟಾಗಿ ಇರಬೇಕು ಅಂತಂದರೆ ಆ ಥರನೂ ಮಾಡ್ಕೋಬೋದು. ನಮಗೆ ಗೊತ್ತಾಗೋದು ಬೇಡ ಅಂತಂದರೆ ನಮಗೆ ಕ್ಯೂರಿಯಾಸಿಟಿ ಇತ್ತು. ಸೊ ನಮಗೆ ಡಾಕ್ಟರ್ ಹೇಳಿದರು ಗರ್ಲ್ ಬೇಬಿ ಅಂತ. ಸೊ ನಾವು ಗರ್ಲ್ ಬೇಬಿಗೆ ಯಾವ ಥರ ಡೆಕೋರೇಷನ್ ಬೇಕೋ ಆ ಥರ ಡೆಕೋರೇಷನ್ ಮಾಡಿದ್ವಿ. ಇಲ್ಲಿ ಯೂಶಲಿ ಬೇಬಿ ಶವರ್ ದಿನ ಬೇಬಿ ಜೆಂಡರ್ ರಿವೀಲ್ ಮಾಡ್ತಾರೆ. ನಾವು ಟ್ರೆಡಿಷನಲ್ ಆಗಿ ಬೇಬಿ ಶವರ್ ಮಾಡ್ಕೊಂಡ್ವಿ. ಯಾಕೆಂತಂದರೆ ಇಂಡಿಯಾ ಥರನೇ ಇರಲಿ ಅಂತ ನಮಗೆ ಅಲ್ಲಿ ಥರ ಟ್ರೆಡಿಷ್ನಲ್ ಆಗೇ ಇಷ್ಟ. ಸೊ ಟ್ರೆಡಿಷ್ನಲ್ ಆಗೇ ಮಾಡ್ಕೊಂಡ್ವಿ. ನಮ್ಮದು ಫಸ್ಟ್ ಬೇಬಿ ಶವರ್ ಇದು. ಇವರು ನಮ್ಮಮ್ಮ. ಸೊ ನಮ್ಮಮ್ಮನೇ ಎಲ್ಲ ನನಗೆ ಸ್ಯಾರೀಸ್ ಎಲ್ಲ ಇಂಡಿಯಾದಿಂದನೇ ತೊಗೊಂಡು ಬಂದಿದ್ದರು. ನನಗೆ ಯಾವ್ದು ಕಲರ್ ಬೇಕು, ಯಾವ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ದೆ. ಸೊ ನನಗೆ ಇಷ್ಟ ಆಗೋ ಥರ ಸ್ಯಾರಿನ ನಾನು ತೊಗೊಂಡು ಬಂದಿದ್ದರು ನಮ್ಮ ಮಮ್ಮಿ. ಈ ಥರ ಶಾಸ್ತ್ರ ಆದಮೇಲೆ ನಾವು ಕೇಕ್ ಕಟ್ ಮಾಡಿದ್ವಿ. ಸೊ ಫುಡ್ ಏನೇನಿದೆ ಅಂತಂದರೆ ಜ್ಯೂಸ್ ಇದೆ, ಆಮೇಲೆ ಗುಲಾಬ್ ಜಾಮೂನು, ಚಪಾತಿ, ಸಲಾಡು, ಮಶ್ರೂಮ್ ಕರಿ, ಆಮೇಲೆ ಪನ್ನೀರ್ ಮಸಾಲ, ಗೋಬಿ ಮಂಚೂರಿ ಆ್ಯಂಡ್ ಫ್ರೈಡ್ ರೈಸು, ಕರ್ಡ್ ರೈಸು ಆ್ಯಂಡ್ ಫ್ರೂಟ್ ಸಲಾಡ್ಸು. ಇದೆಲ್ಲ ನಾವು ಮನೆಯಲ್ಲೇ ಮಾಡಿದ್ದು, ನಮ್ಮ ಮಮ್ಮಿನೇ ಮಾಡಿದ್ದು. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅಲ್ಲಿ ಜನ ಅಂತೂ ತುಂಬ ಇಷ್ಟಪಟ್ಟರು. ಮತ್ತು ಅವ್ರ ಮನೆಗೂ ಸಹಿತ ಪಾರ್ಸಲ್ ತೊಗೊಂಡೋದ್ರು.
ಆಮೇಲೆ ನಮ್ಮಮ್ಮ ಕರ್ಜಿಕಾಯಿ ಮಾಡಿದರು, ಉಂಡೆ ಮಾಡಿದರು, ಚಕ್ಲಿ, ಕೋಡ್ಬೇಳೆ ಆ್ಯಂಡ್ ಶಂಕರಪಳ್ಳಿ ಎಲ್ಲ ಈ ಥರದ್ದೆಲ್ಲ ತಿಂಡಿಗಳೆಲ್ಲ ಮಾಡಿ ಸೇಮ್ ಇಂಡಿಯಾದ ಥರನೇ ಸೀಮಂತ ಥರ ಆಯಿತು ನಂದು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ಗೇಮ್ ಆಡಿದ್ವಿ. ಇದು ಹಾಲಿಂದ ಹೊರಗಡೆ ಹೆಂಗೆ ಕಾಣಿಸುತ್ತೆ ಅಂತ ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ. ಸೊ ಇದು ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋದೇ ಒಂದು ಪಾರ್ಟಿ ಹಾಲು, ಅಲ್ಲೇ ಬುಕ್ ಮಾಡಿದ್ವಿ ನಾವು. ಆವಾಗ ವಿಂಟರ್ ಟೈಮು, ಸೊ ಅಷ್ಟೊಂದು ಗ್ರೀನರಿ ಇಲ್ಲ ಆಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.